ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಒಂದು ಪ್ರೋಟೀನ್ ಭರಿತವಾದ ಮೊಳಕೆ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಹಾಕುವಂಥ ಸಾಮಗ್ರಿಗಳು ಒಂದು 4ರಿಂದ ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡ್ತಿದ್ದೀನಿ. ಒಂದು 4 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ಒಂದು 2 ಬೆಳ್ಳುಳ್ಳಿ ಮತ್ತು ಅದಕ್ಕಾಗುವಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಜೊತೆಗೆ ಹಸಿಮೆಣ್ಸಿಕಾಯಿ ಒಂದು 2ರಿಂದ 3, ಒಣಮೆಣಸು ಇಷ್ಟನ್ನು ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಇಟ್ಕೊತೀನಿ ನೋಡಿ. ನುಣ್ಣಗೆ ರುಬ್ಬಿಟ್ಕೊತೀನಿ. ಇದಾದ ನಂತರ ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡಿ ಅದೇ ಜಾರ್ಗೆ ನಾನು ಕಾಯಿ ಒಂದು ಹೋಳಷ್ಟು ಕಾಯಿ ತುರಿಯನ್ನು ಹಾಕ್ತಿದ್ದೀನಿ. ಕಾಯಿ ಜಾಸ್ತಿ ಹಾಕ್ತಿಲ್ಲ, ಬರೀ ಒಂದು ಹೋಳು ಕಾಯಿ ತುರಿ. ಅದರ ಜೊತೆಗೆ ಒಂದು 2ರಿಂದ 3 ಸಣ್ಣ ಟೊಮೊಟೊ, ಸ್ವಲ್ಪ ಕಡಲೆ, ಸಾಂಬಾರು ಗಟ್ಟಿ ಬರಲಿ ಅಂಥೇಳಿ ಸ್ವಲ್ಪ ಕಡಲೆಯನ್ನು ಹಾಕುವಂಥದ್ದು. ಒಂದು ಸಣ್ಣ ಗಾತ್ರದ್ದು ಒಂದು 3 ಟೊಮೊಟೊ, ಜೊತೆಗೆ ಸಾಂಬಾರು ಪೌಡರ್, ಮನೆಯಲ್ಲೇ ಮಾಡಿರುವಂಥ ಮಟನ್ ಸಾಂಬಾರು ಪೌಡರ್ ಇದು. ಇದನ್ನು ನಿಮಗೆ ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು, ನಾವು ಖಾರ ನೋಡ್ಕೊಂಡು ಈ ಸಾಂಬಾರು ಪೌಡರನ್ನು ಹಾಕಬೇಕಾಗತ್ತೆ. ಇದನ್ನು ರುಬ್ಬಿ ಸೈಡಲ್ಲಿ ಇಟ್ಕೊತೀನಿ. ಇದಾದ ನಂತರ ನೋಡಿ, ಇದು ನೈಸ್ ಪೇಸ್ಟ್ ಆಗಬೇಕು, ಅಲ್ಲಿವರೆಗೂ ರುಬ್ಕೋಬೇಕು. ಅದರ ರುಬ್ಬಾದಮೇಲೆ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ನಾನು ಆಯಿಲನ್ನು ಹಾಕ್ತಿದ್ದೀನಿ. ಆಯಿಲ್ ಹಾಕಿದ್ಮೇಲೆ ಒಂದು ಅರ್ಧ ಈರುಳ್ಳಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಮೊಳಕೆ ಕಾಳು, ಎಲ್ಲ ಥರದ ಕಾಳನ್ನು ಮೊಳಕೆ ಕಟ್ಟಿಟ್ಟಿದ್ದೀನಿ. ಚೆನ್ನಾಗಿ ಮೊಳಕೆನೂ ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ಬೋದು. ಈ ಮೊಳಕೆ ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಟನ್ ಸಾಂಬಾರು ತಿಂದಷ್ಟೇ ಟೇಸ್ಟಿಯಾಗಿ ಇದು ಇರುತ್ತೆ ನೋಡಿ. ಇದನ್ನು ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಎಲ್ಲ ಕಾಳುಗಳಿರೋದ್ರಿಂದ, ಜೊತೆಗೆ ಮೊಳಕೆ ಕಟ್ಟಿರೋ ಕಾಳು ಆಗಿರೋದ್ರಿಂದ ರಕ್ತ ಕಡಿಮೆ ಇರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ವಾರಕ್ಕೆ ಒಂದು 2 ಸತನಾರ, ಕೊನೆಗೆ 1 ಸತನಾರ ತಿಂತಾ ಇರಬೇಕಾಗುತ್ತೆ. ಬನ್ನಿ, ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದು ಹುರಿದಾದ ನಂತರ ನಾನು ಈರುಳ್ಳಿ ಮಸಾಲೆ ಆಡಿಸಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇದಾದ ನಂತರ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಕುದಿ ಬಂದ ನಂತರ ನಾವು ಕಾಯಿ ಮತ್ತು ಸಾಂಬಾರು ಪೌಡರನ್ನು ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಯಾವುದೇ ತರಕಾರಿ ಹಾಕ್ತಾಯಿಲ್ಲ. ಆಲೂಗೆಡ್ಡೆ, ಬದನೆಕಾಯಿ ಎರಡನ್ನೇ ಯೂಸ್ ಮಾಡ್ತಾಯಿರೋದು, ಬೇರೆ ಯಾವುದೇ ತರಕಾರಿನೂ ಹಾಕ್ತಿಲ್ಲ. ಬೇಕಂದರೆ ನೀವು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಎಲ್ಲ ತರಕಾರಿನೂ ಹಾಕ್ಬೋದು ಈ ಸಾಂಬಾರು ಜೊತೆಗೆ. ನೋಡಿ, ಈಗ ನಾನು ರುಬ್ಬಿಟ್ಟಿದ್ನಲ್ಲ ಆ ಮಸಾಲೆನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಇದು ಅಷ್ಟೇ ಒಂದು ಕುದಿ ಬರೋವರೆಗೂ ನೀರನ್ನು ಹಾಕೊಳ್ಳೋದಿಲ್ಲ, ಬೇಗ ಆಗುತ್ತೆ. ಇದಕ್ಕೋಸ್ಕರ ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಈಗ ನೋಡಿ ಅದೊಂದು ಕುದಿ ಬರುತ್ತೆ. ಆ ರೀತಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ನೀರು ಹಾಕೋದು ಬಿಟ್ಟು ಬೇಗನೆ ಸಾಂಬಾರು ಪೌಡರ್ ಏನಿದೆ ಅದು ಹಸಿ ಒಡೆಯಲ್ಲ. ಅದಕ್ಕೋಸ್ಕರ ಈಗ ನೋಡಿ ನಮಗೆ ಎಷ್ಟು ಥಿಕ್ನೆಸ್ ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಒಂದೇ ಸತ ನೀರು ಹಾಕಿ ಅದನ್ನು ಸಾಂಬಾರನ್ನು ಹೆಚ್ಚಿಸ್ಕೊಳ್ಬೇಕು. ಹೆಚ್ಚಿಸ್ಬಿಟ್ಟು ಈಗ ನಾವು ಏನು ತರಕಾರಿ ಹಾಕ್ತಿದ್ದೀವಲ್ಲ, ಆಲೂಗೆಡ್ಡೆ, ಬದನೆಕಾಯಿ ಆದರೆ ಈ ಹಂತದಲ್ಲಿ ಹಾಕಬೇಕು. ಬೇರೆ ತರಕಾರಿಯನ್ನು ಹಾಕ್ತೀವಿ ಅಂದರೆ ನಾವು ಕಾಳು ಜೊತೆಲೇ ಹಾಕಿ ಅದನ್ನು ಹುರ್ಕೋಬೇಕಾಗತ್ತೆ. ನೋಡಿ, ಆಲೂಗೆಡ್ಡೆನ ನೀರಲ್ಲಿ ಕುಯ್ದಿಟ್ಟಿದ್ದೆ, ಅದೆಲ್ಲ ಚೆನ್ನಾಗಿ ತೊಳೆದು ಹಾಕ್ತಿದ್ದೀನಿ. ಬದನೆಕಾಯಿ ಅಷ್ಟೇ, ಅದನ್ನು ನೀರಲ್ಲೇ ಕುಯ್ದು ಹಾಕಬೇಕು. ಯಾಕೆಂದರೆ ಕಲ್ಲರು ಕಪ್ಪಾಗಿಬಿಡುತ್ತೆ ನೀರೆಲ್ಲ ಹಾಕಿಲ್ಲ ಅಂದರೆ. ಅದಕ್ಕೋಸ್ಕರ ನೀರಲ್ಲೇ ಹಾಕಿ ಅದನ್ನು ಚೆನ್ನಾಗಿ ತೊಳೆದು ನಾನು ಹಾಕ್ತಿದ್ದೀನಿ. ಇದಾದ ನಂತರ ಇದಕ್ಕೆ ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕಾಗತ್ತೆ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕುಕ್ಕರನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ನಮಗೆ ಸಾಂಬಾರು ರೆಡಿಯಾಗಿರುತ್ತೆ. ಇದು ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ, ಇದು 2 ವಿಸಲ್ ಬರಬೇಕು. 2 ವಿಸಲ್ ಸಾಕಾಗತ್ತೆ. 2 ವಿಸಲ್ ಬಂದರೆ ನಾವು ಹಾಕಿರುವಂಥ ಕಾಳೇ ಆಗ್ಬೋದು, ತರಕಾರಿ ಅದೇನು ಬೇಗನೆ ಬೆಂದೋಗಿಬಿಡುತ್ತೆ. ಯಾವುದೇ ತರಕಾರಿ ಆದ್ರೂ 2 ವಿಸಲ್ ನಮಗೆ ಸಾಕಾಗತ್ತೆ. ನೋಡಿ 2 ವಿಸಲ್ ಬರ್ತಿದೆ. 2 ವಿಸಲ್ ಬಂದಾದಮೇಲೆ ಸ್ಟವನ್ನು ಆಫ್ ಮಾಡಿಬಿಟ್ರೆ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ಬಿಟ್ಬಿಟ್ಟಾದ ನಂತರ ಅದು ತಣ್ಣಗಾಗತ್ತಲ್ಲ, ಆ ತಣ್ಣಗಾದ ನಂತರ ನಾವು ಲಿಡ್ ಕ್ಲೋಸ್ ತೆಗೆದುಬಿಟ್ಟು ಈಗ ನೋಡಿ ಸಾಂಬಾರು ರೆಡಿ ಇದೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದು ಮುದ್ದೆಗೆ, ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಳಿಗಂತೂ ಇದನ್ನು ಫ್ರೈ ಮಾಡಾದರೂ ತಿನ್ನಿಸಿ
ಇಲ್ಲ ಯಾವುದ್ರಲ್ಲಿ ಇಷ್ಟಪಡ್ತಾರೆ ಆ ರೀತಿ. ಕೆಲವರು ಸಾಂಬಾರಲ್ಲಿ ಇಷ್ಟಪಡ್ತಾರೆ, ಕೆಲವು ಮಕ್ಕಳು ಏನು ಮಾಡ್ತಾರೆ ಸಾಂಬಾರೆಲ್ಲ ಫ್ರೈ ಮಾಡಿಕೊಡಿ ಅಂತಾರೆ. ಮುಂದಿನ ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ರುಚಿಯಾಗಿ ಇರುತ್ತೆ. ಮಕ್ಕಳು ಓಡಾಡ್ಕೊಂಡು ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ಕೋತವೆ. ಆ ರೀತಿ ಮಾಡಿಕೊಟ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೊರಗಡೆ ಬೇಕ್ರಿ ತಿಂಡಿ ಕೊಡಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ಈ ರೆಸಿಪಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.